ಹೇಳ್ಬಿಟ್ಟು ಜಿಮ್ಗೆ ಯಾರು ಬಂದೇ ಇಲ್ಲ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಿಗ್ಗೆ 5:18ಕ್ಕೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಬ್ಯಾಗ್ ಹಾಕೊಂಡು ಜರ್ಕಿನ್ ಹಾಕೊಂಡು ಫಸ್ಟ್ ಜರ್ಕಿನ್ ಹಾಕೊಂಡು ಆಮೇಲೆ ಬ್ಯಾಗ್ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಂಡೆ. ನಾ ಅಪ್ಪನ ಗಾಡಿ ಕೀ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ದಾರಿಲಿ ಬಸವಣ್ಣಂಗೆ ನಮಸ್ಕಾರ ಹಾಕಿ ಆದಿತ್ಯನ ಪಿಕಪ್ ಮಾಡ್ಕೊಂಡು ಜಿಮ್ ಕಡೆ ಹೊರಟು. ಜಿಮ್ಗೆ ಹೋಗಿ ನೋಡಿದ್ರೆ ಭಾನುವಾರ ಅಂತ ಹೇಳ್ಬಿಟ್ಟು ಜಿಮ್ಗೆ ಯಾರು ಬಂದೇ ಇಲ್ಲ. ಯಾರು ಬರ್ಲಿ ಬಿಡ್ಲಿ ನಮ್ಮ ವರ್ಕೌಟ್ ನಾವು ಮಾಡೋಣ ಅಂತ ಒಳಗಡೆ ಹೋದವನು ವಾರ್ಮ್ ಅಪ್ ಮಾಡಿ ಥ್ರೆಡ್ಮಿಲ್ ಮೇಲೆ ಓಡಿ 1-2 ಪುಷಪ್ಸ್ ಹೊಡೆದು ಒಂದು 5-6 ಥರ ಎಕ್ಸರ್ಸೈಸ್ ಮಾಡಿದೆ ಬ್ಯಾಕಿಗೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆದಿತ್ಯ ನಾನು ಹೆಲ್ಮೆಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ಕದ ಹಾಕಿ ಮತ್ತೆ ಹೊರಟು. ಹೋಗ್ಬೇಕಾದ್ರೆ ಗ್ಯಾಪ್ನ ಆಯ್ತು, ಪೆಟ್ರೋಲ್ ಹಾಕ್ಸ್ಬೇಕಂತ. ಅದಕ್ಕೆ ಪೆಟ್ರೋಲ್ ಹಾಕ್ಸಿ ಆದಿತ್ಯನ ಡ್ರಾಪ್ ಮಾಡಿ ಮನೆಗೆ ಹೋದ್ರೆ ಅಂತ ಹೇಳ್ತೇನೆ ಅಮ್ಮ. ಮತ್ತೆ ಇನ್ನೇನು ಗಾಡಿ ಎತ್ಕೊಂಡು ಕಟಿಂಗ್ ಮಾಡ್ಸಕ್ಕೆ ಅಂತ ಹೋದ್ರೆ ಜನ ಜಾಸ್ತಿ ಆಯ್ತು. ಆಮೇಲೆ ಇನ್ನೇನು ಕಟಿಂಗ್ ಮಾಡ್ಸೋ ಮನೆಗೆ ತುಂಬಿಟ್ಟು ಅಮ್ಮ ಕಟಿಂಗ್ ಹೆಂಗೈತಿ ಅಂದ್ರೆ 2 ದಿವಸಕ್ಕೆ ಬೆಳ್ಕೊಳಂಗೈತೆ ಅಷ್ಟೇ ಅಂತೂ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮತ್ತಿನ್ನೇನು ಮಾಡೋದಂತ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ನೋಡ್ರೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಮಸ್ತಾಗಿ ಬ್ಯಾಟಿಂಗ್ ಮಾಡಿ ಕೂಲರ್ ಹಾಕೊಂಡು ಮಲಿಕೊಂಬಿಟ್ಟೆ. ಸೊ ಗೈಸ್, ಇವತ್ತಿಗಿಷ್ಟೇ. ಮತ್ತೆ ನಾಳೆ ಸಿಗೋಣ ಹೊಸ ಬ್ಲಾಗಲ್ಲಿ. ಬಾಯ್.